ಓಕೆ, ಇನ್ನು ಗ್ಯಾರಂಟಿಗಳ ಮಧ್ಯೆ ಬ್ರ್ಯಾಂಡ್ ಬಜೆಟ್ ಅನ್ನು ಮಂಡಿಸ್ತಾರಾ ಮುಖ್ಯಮಂತ್ರಿಗಳು? ಬಜೆಟ್ನಲ್ಲಿ ಕೆಲವೊಂದು ಘೋಷಣೆಗಳಾಗುವಂತಹ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ವಿರೋಧಿಗಳ ಟೀಕೆಗಳಿಗೆ ಸಿಎಂ ಉತ್ತರವನ್ನು ಕೊಡ್ತಕ್ಕಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಾಗ್ತಾ ಇದೆ. ಬೆಂಗಳೂರಿಗೂ ಬಂಪರ್ ಕೊಡುಗೆ ನೀಡುವ ಸಾಧ್ಯತೆ ಕೊಡಲೇಬೇಕು, ಅನಿವಾರ್ಯತೆ. ಗ್ಯಾರಂಟಿಗಳ ಮಧ್ಯೆ ಬ್ರ್ಯಾಂಡ್ ಬಜೆಟ್ ಇದು ಅಂತ ಅನ್ನಿಸ್ಕೋಬೇಕು. ಈಗಾಗಲೇ ಉತ್ತರಗಳು ರೆಡಿ ಆಗಿಬಿಟ್ಟಿದೆ. ಬಜೆಟ್ ಹೆಂಗಿದೆ ಅಂದರೆ ವಿರೋಧ ಪಕ್ಷದವರು ಟೀಕೆ ಮಾಡೋದು, ಏನಿಲ್ಲ ಬಜೆಟ್, ಏನಿಲ್ಲ ಇದು ಸುಮ್ಮನೆ ಅವರು ತಮ್ಮ ಗ್ಯಾರಂಟಿಗಳನ್ನ ಕೊಚ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಆ ಥರ ಆಗದೇನೆ ನಿಜವಾದ ಬ್ರ್ಯಾಂಡ್ ಬಜೆಟನ್ನು ಮಂಡಿಸೋದಕ್ಕೆ ಸಾಧ್ಯ ಅಂತ ಸಿದ್ದರಾಮಯ್ಯನವರು ತೋರಿಸ್ಕೊಡ್ಬೇಕು ಈ ಸರ್ತಿ. ಬೆಂಗಳೂರಿಗಂತೂ ಬೆಂಗಳೂರಿನ ಮೂಲ ಸೌಕರ್ಯಕ್ಕೆ ದುಡ್ಡಿಡಕ್ಕಾಗ್ತಿಲ್ಲ ಇವ್ರ ಕೈಲಿ. ಸಿದ್ದರಾಮಯ್ಯ ಅವರ ರಾಜ್ಯ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬಜೆಟ್ಗಿಂತ ಗೃಹಲಕ್ಷ್ಮಿಯರ ಬೇಡಿಕೆಯೇ ಹೆಚ್ಚಿದೆ. ಗೃಹಲಕ್ಷ್ಮಿಗೆ ಡೇಟ್ ಅನ್ನು ಒಂದು ಫಿಕ್ಸ್ ಮಾಡಿಬಿಡಿ. ಯಾವುದನ್ನು ನಾವು ಕೇಳ್ತಾ ಇಲ್ಲ, ಬಟ್ ನಮಗೆ ಹೇಳಿದ್ದು ದುಡ್ಡು ಆನ್ ಟೈಮಿಗೆ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳಲಿ. ನಿಗದಿತ ಸಮಯಕ್ಕೆ ಮಾತ್ರ ಕೊಡಿ. ಇದೇ ನಮಗೆ ಬಜೆಟ್ ಮೇಲಿರುವಂತಹ ನಿರೀಕ್ಷೆ, ಹೆಚ್ಚೇನು ನಮಗೆ ನಿರೀಕ್ಷೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮಗೆ ಬೇಕು ಮೇಡಮ್ರೆ, ನನಗೆ ಯಾರು ನೋಡೋಲ್ಲ, ಯಜಮಾನ್ರಿಲ್ಲ, ಮಕ್ಕಳಿಲ್ಲ, ನಾನು ಇರೋಳೆ ಒಬ್ಬಳು. ನಮಗೆ ಬೇಕೇ ಬೇಕು ದುಡ್ಡು. ಯಾರು ಏನು ಮಾಡ್ಕೋತಾರೋ ಏನೋ, ನಮಗೆ ಬೇಕು. ನಮ್ಗೆ ಯಾರು ಇಲ್ಲ ನೋಡಿ, ಕಣ್ಣು ಬೇರೆ ಕಾಣಲ್ಲ. ಇದು ನಾನು ಆಪ್ರೇಷನ್ ಬೇರೆ ಮಾಡಿಸ್ಬೇಕು. ನಮ್ಗೆ ಪದೇ ಪದೇ ಇವತ್ತು ಆಗ್ತಾರೆ, ನಾಳೆ ಆಗ್ತಾರೆ, ನಾಡ್ದು ಆಗ್ತಾರೆ ಅಂತ ಬೇಡ. ನಮಗೆ ಆದಷ್ಟು ಬೇಗ ಕೊಡಿ. ನಮ್ಗೆ ಕಷ್ಟ ಇದೆ. ಅವಾಗ ನಾವು ಓಟ್ ಕೊಡಬೇಕಾದ್ರೆ ಕೊಟ್ಟಿದ್ದೀವಿ. ನಾವು ನಿಮ್ಮ ಹಿಂದೆ ತಿರುಗಿದ್ದೀವಿ ಬಿಸಿಲಲ್ಲಿ ನಾಯಿ ಥರ. ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ. ಅಕ್ಕಿ ದುಡ್ಡಂತೂ ಒಂದೇ ತಿಂಗಳು ಬರೋದೇ ಇಲ್ಲ. ಅಕ್ಕಿ ದುಡ್ಡು ಹೋಗೋದು ನೋಡೋದು. ಆ ಡಿಪೋವಲ್ಲಿ ರೆಸ್ಪಾನ್ಸೇ ಇಲ್ಲ. ಡಿಪೋವಲ್ಲಿ ಅಲ್ಲಿ ಯಾರು ಕೇಳೋರೇ ಇಲ್ಲ. ಬಡವ್ರ ಬಗ್ಗರನ್ನ ಏನು ಮಾಡಬೇಕು? 3 ತಿಂಗಳಾಯಿತು ಬಂದಿಲ್ಲ. ಮೇಡಮ್, ಬಜೆಟ್ ಬಗ್ಗೆ ನಮಗೇನು ಅಷ್ಟು ಗೊತ್ತಿಲ್ಲ. ಬಟ್ ಗೃಹಲಕ್ಷ್ಮಿದು ಆಶ್ವಾಸನೆ ಕೊಟ್ಟ ಮೇಲೆ ತಿಂಗಳು ಹಾಕಲೇಬೇಕು. ಯಾಕಂದರೆ ಹೆಣ್ಮಕ್ಳು ಕಮಿಟ್ಮೆಂಟ್ ಏನೋ ಒಂದು ಬರುತ್ತಿಲ್ಲ ಅಂದ್ಬಿಟ್ಟು ಒಂದು ಚೀಟಿ ವ್ಯವಹಾರನೋ ಒಂದು ಆಸೆ ಇಟ್ಕೊಂಡು ವ್ಯವಹಾರ ಮಾಡಿರ್ತಾರೆ. ಮಕ್ಳಿಗೂ ಕೊಡ್ಸೋಕ್ಕೆ ಏನಾದ್ರು ಒಂದು ಆಸೆ ಇಟ್ಕೊಂಡಿರ್ತಾರೆ. ಅದು ಪ್ರತಿ ತಿಂಗಳು ತಪ್ಪಿಸಿ ಒಂದು 3 ತಿಂಗಳಿಗೆ ಬರೋದು, 4 ತಿಂಗಳಿಗೆ ಹಾಕೋದು, ಹಿಂಗೆ ಮಾಡ್ತಾರೆ. ಅಲ್ಲಿ ಎಲ್ಲರೂ ಮತ್ತೆ ಯಾರನ್ನ ಏನು ನೀವು ದುಡ್ಡು ಕೊಡ್ತಾ ಇಲ್ಲ ಅಂತ ಗಲಾಟೆ ಮಾಡಿದಾಗ, ಇಲ್ಲ 4 ತಿಂಗಳದು ಹಾಕ್ತೀವಿ ಅಂತ ಬರೇ ನಾನು ಬೇರೆ ಮಾತಲ್ಲಿ ಹೇಳ್ಬಾರ್ದು. ಇಲ್ಲ, ಬಂದಿಲ್ಲ, ಇನ್ನು ಬಂದು ಹೋಗ್ತೀವಿ. ಬಂದು ಹೋಗ್ತೀವಿ ಮೇಡಮ್. ಮನೆನ ಬಂದಿಲ್ಲ ಅಂದರು. ಬರೀ 500 ರೂಪಾಯಿ ಕೊಡ್ತಾರೆ. ಪಿಂಚನ ಸರಿ ನಾವೇ ಕೊಡಲ್ಲ. ಬಂದು ಕೇಳ್ತೀವಿ ಬಿಡೋರು. ಅದು ಪಿಂಚನ್ಗೆ ಬಂದಿದ್ದೀವಿ ಮೇಡಮ್. ನಾವು ಅದು ಮಾಡಿದ್ರೆ ಒಳ್ಳೇದೇ. ಅದೇ ಒಂದು 2 ತಿಂಗಳು ನಿಲ್ಲಿಸ್ತಾರೆ. ಅದೇ ಅವರು ಎಲೆಕ್ಷನ್ ಟೈಮಲ್ಲಿ ಕಳಿಸ್ತಾರೆ, ಮತ್ತೆ ನಿಲ್ಲಿಸ್ತಾರೆ, ತಿರ್ಗಿ ಇದು ಮಾಡ್ತಾರೆ. ಡೇಟ್ ಫಿಕ್ಸ್ ಮಾಡಬೇಕು ಅಲ್ವಾ? ಅವ್ರು ಮಾಡಿರೋದು ಒಳ್ಳೇದೇ, ಇಲ್ಲ ಅಂತ ಹೇಳಲ್ಲ. ಸ್ವಲ್ಪ ಬಜೆಟ್ ಜಾಸ್ತಿ ಮಾಡಬೇಕು. ಅವರು ಬರೀ 2,000 ರೂಪಾಯಿ ಏನಕ್ಕೂ ಸಾಲಲ್ಲ, ಮಾತ್ರೆಗಳಿಗೆ ಸಾಲಲ್ಲ. ಕೊಡಂಗಿದ್ರೆ ಕರೆಕ್ಟಾಗಿ ಕೊಡಬೇಕು. ಇಲ್ಲ ಅದು ಬಂದೇ ಇಲ್ಲ ನಮಗೆ. ಇವಾಗ ಬರ್ತದೆ, ನಾಳೆ ಬರ್ತದೆ, ಬಂದಾಗೆಲ್ಲ ಕೇಳ್ತಾನೆ ಇರ್ತೀನಿ. ಬರ್ತದೆ ಅಂತಾರೆ ಹೊರತು ಬಂದಿಲ್ಲ. ಅದೇ ಬರಬೇಕು ಅಂತಾನೆ ನಮಗೆ. ನೋಡಿ, ರಾಜ್ಯದ ಜನರಿಗೆ ಯಾವ ರೀತಿ ನಿರೀಕ್ಷೆ ಇದೆ ಅಂತ. ಅವರು ಬಜೆಟ್ ಎಲ್ಲ ನನಗೆ ಗೊತ್ತಿಲ್ಲ, ದುಡ್ಡು ಕರೆಕ್ಟಾಗಿ ಬರಂಗೆ ಮಾಡಿ ಅಂತ. ಸೊ ಡೇಟ್ ಫಿಕ್ಸ್ ಮಾಡೋಕ್ಕಾಗುತ್ತಾ? 4 ತಿಂಗಳು ಬ್ಯಾಲೆನ್ಸ್ ಇದೆ ಗೃಹಲಕ್ಷ್ಮಿ ದುಡ್ಡು. ಡೇಟ್ ಫಿಕ್ಸ್ ಮಾಡಿ ಕೊಡೋಕ್ಕಾಗುತ್ತಾ? ಕೊಡ್ತೀರಾ? ಗೊತ್ತಿಲ್ಲ, ಕಾದು ನೋಡೋಣ.